ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ಲೈಫ್ ಇನ್ ಕನ್ನಡ ಬ್ಲಾಗ್ಸ್. ಹೆಂಗದಿರಿ ಎಲ್ಲರೂ? ನಾನಂತೂ ಆರಾಮಾಗಿದ್ದೀನಿ, ನೀವೆಲ್ಲ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಬರ್ರಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನೀಗ. ಇವತ್ತಿನ ಬ್ಲಾಗಲ್ಲಿ ನಾನು ಲಾಸ್ಟ್ ಒಂದು ಬ್ಲಾಗಲ್ಲಿ ನಿಮ್ಗೆ ಶೇರ್ ಮಾಡ್ಕೊಂಡೇನಿ ನನ್ನ ಕಿಚನ್ ಒಳಗೆ ಯಾವ ಇಲ್ಲ ಐಟಮ್ಸ್ ಕೆಲವೊಂದನ್ನು ನಾನು ತರಿಸ್ಕೊಂಡೇನಿ ಅಂಥೇಳಿ. ಅದ್ರ ಜೊತೆ ಬೆಡ್ಶೀಟ್ನು ನಾನು ಶಾಪಿಂಗ್ ಮಾಡಿದ್ದೆ, ಅದನ್ನು ನಿಮ್ಗೆ ತೋರಿಸೇನಿ. ಕಿಚನದ್ದು ತೋರಿಸಿದ್ದಿಲ್ಲ ನಾನು ಏನು ಖರೀದಿ ಮಾಡೇನಿ ಅಂಥೇಳಿ. ನಿಮಗೆ ಗೊತ್ತಿರ್ಬೋದು, ನಾನೀಗ ರೆಸಿಪಿ ಚಾನಲ್ನ ಓಪನ್ ಮಾಡೀನಿ. ಸೊ ಅದಕ್ಕೋಸ್ಕರ ಕೆಲವೊಂದು ಐಟಮ್ಸ್ ಬೇಕಾಗ್ತವೆ. ಎಲ್ಲನೂ ಒಮ್ಮೆ ತರಿಸ್ಕೊಳಕ್ಕೆ ನನಗೂ ಆಗಂಗಿಲ್ಲ. ಕೆಲವೊಂದನ್ನು ಸ್ವಲ್ಪ ತರಿಸ್ಕೋಬೇಕು. ಯಾವ ಇಲ್ಲ, ಯಾವ ನೀಡ್ ಐತಿ ಅಂಥವನ್ನ ಅದ್ರಾಗ ಬೆಸ್ಟ್ ಪ್ರೈಸ್ನಾಗ ಕ್ವಾಲಿಟಿ ಚಲೋ ಎಲ್ಲಿ ಸಿಗ್ತಾವೆ ಸರ್ಚ್ ಮಾಡಿ ನಾನು ಅವಶ್ಯ ಇದ್ದಿದ್ವನ್ನ ಕೆಲವೊಂದನ್ನು ತರಿಸ್ಕೊಳಕತ್ತೀನಿ. ಅದ್ರಾಗ ಒಂದಿಷ್ಟು ಐಟಮ್ಸನ್ನ ನಾನು ತರಿಸ್ಕೊಂಡೇನಿ, ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಕತ್ತೀನಿ. ಫಸ್ಟ್ ನಾನು ತೋರಿಸ್ತಾ ಇರೋದು ಕಡಾಯಿ. ಗೊತ್ತಿರ್ಬೋದು ನಿಮ್ಗೆ, ಕೆಲವೊಂದು ನಾನ್ ಸ್ಟಿಕ್ ಅದಾವ ನನ್ನ ಹತ್ರ, ಆದ್ರೆ ನನ್ನ ಹತ್ರ ಕಬ್ಬಿನದ್ದಿರಲಿಲ್ಲ. ನಾ ಈಗ ತರ್ಸೇನಿ. ನಾ ಹಂಗೆ ಅನ್ಕೊಂಡು ನಾನು ತರಿಸಿದ್ದೆ, ಹೆಂಗೆ ಬರ್ತೈತೋ ಏನಂತ ಹೇಳಿ ತರಿಸಿದ್ದೆ. ಆದ್ರೆ ನಿಜವಾಗ್ಲೂ ಶಿಸ್ತು ವೇಟ್ ಐತಿ. ನೋಡ್ರಿ, ನಾ ಇದನ್ನ ತರಿಸಿದ್ದೆ ಕಡಾಯಿ ಕೆಬ್ನದ್ದು. ಮಸ್ತ್ ಅಂದ್ರೆ ಮಸ್ತ್ ಐತಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಐತಿ ಅಂತ ಹೇಳಿ ಕಾಣಿಸ್ತಾ ಇದೆ ಅನ್ಕೋತೀನಿ. ನಿಜವಾಗ್ಲೂ ಭಾಳ ದಪ್ಪ ಐತಿ. ಒಂದ್ಸಲ ತೊಗೊಂಡ್ರೆ ಶಾಶ್ವತ ಅಂತ ಹೇಳ್ತಾರಲ್ಲ, ಹಂಗೆ ಮಸ್ತ್ ಅಂದ್ರೆ ಮಸ್ತ್ ಐತಿ. ಬೇಕಾದಂಗೆ ಯೂಸ್ ಮಾಡ್ಬೋದು. ವಜನ್ ಐತಿ, ನನಗೆ ಒಂದು ಕೈ ಒಳಗೆ ವಜನ್ ಅನ್ಸಕತ್ತೈತಿದ, ಅಷ್ಟು ದಪ್ಪ ಐತಿ. ಇದ್ರದ್ದು ಆ್ಯಕ್ಚುಲ್ ಪ್ರೈಸ್ 499 ರುಪೀಸ್. ಇದ್ರದ್ದು 499 ರುಪೀಸ್. ಬಟ್ ನನಗೆ 469 ಸಿಕ್ಕೈತಿ. ಅಡ್ಡಿ ಇಲ್ಲ, ಚಲೋ ಐತಿ. ಅದ್ರ ಜೊತೆಗೆ ನಾನು ಪುರಿ ಮೇಕರ್ ತೊಗೊಂಡು ಬಂದೇನಿ, ಅದು ಕೂಡ ಚೆನ್ನಾಗೈತಿ ಕ್ವಾಲಿಟಿ. ಈ ಥರ ಇದನ್ನು ನಾವಿಲ್ಲೇ ಇದನ್ನು ಮಾಡ್ಕೊಂಡ್ಬಿಟ್ರೆ ಆಯ್ತು. ಅಂದರೆ ನಟ್ಟು ತಿರುಗಿಸ್ಬಿಟ್ರೆ ಆಯ್ತು. ಇದಕ್ಕೆ ಕೂಡ್ತೈತಿ. ಆರಾಮಾಗಿ ಫಾಸ್ಟಾಗಿ ಪುರಿ ಮಾಡ್ಬೋದು ಅಂತ ಹೇಳಿ ನಿಮ್ಮ ಜೊತೆ ನಾ ಮಾಡಿದಾಗ ಶೇರ್ ಮಾಡ್ತೇನೆ. ಪುರಿ ಯಾರಿಗಿಷ್ಟ ಇಲ್ಲ ಹೇಳ್ರಿ. ಸೊ ಮಾಡೋದು ಇಷ್ಟಿಷ್ಟ ಮಾಡ್ಬೇಕಾಗ್ತೈತಲ್ಲ, ಹೀಗಾಗಿ ಟೈಮ್ ಹಿಡಿತೈತಿ. ಇದಾದ್ರೆ ಪಟ ಪಟ ನನ್ನ ಮಗಳು ಕೂಡ ಮಾಡ್ಬೋದು ಇದ್ರೊಳಗೆ. ಸೊ ಇದೊಂದು ತರಿಸ್ಕೊಂಡೆ ನಾನು. ಇದು ನೀಡಿತ್ತು ನನಗೆ ಆ್ಯಕ್ಚುಲಿ. ಹಪ್ಪಳನೂ ಮಾಡ್ಬೋದು ಇದ್ರೊಳಗೆ. ಪುರಿ ಅಂತ ಅಷ್ಟೇ ಅಲ್ಲ, ನಾನಾ ರೀತಿ ಹಪ್ಪಳ ಕೂಡ ನಾವು ಮಾಡ್ಬೋದು. ಲಟ್ಸೋದದು ಹತ್ತಂಗಿಲ್ಲ. ಇದು ನನಗೆ 469 ರುಪೀಸ್ ಬಿದ್ದೈತಿ ಸ್ನೇಹಿತರೆ. ಇದು ಕೂಡ ಸ್ಟೀಲ್ ಐತಿ. ಕೆಳಗಡೆ ಗ್ರಿಪ್ ನೋಡ್ರಿ, ಇದು ರಬ್ಬರ್ ಕೊಟ್ಟಾರ. ಅಂದರೆ ಯಾವುದು ಹಿಂಗೆ ನಾವು ಪ್ರೆಸ್ ಮಾಡುವಾಗ ಅಳಗಾಡೋದಾಗಲಿ ಸರಿದಾಡೋದಾಗಲಿ ಆಗಂಗಿಲ್ಲ. ಗ್ರಿಪ್ಲೆ ಕೂಡ್ತೈತಿ. ಆರಾಮಾಗಿ ನಾವು ಪ್ರೆಸ್ ಮಾಡ್ಬೋದು. ಸ್ಟೀಲ್ ಐತಿ, ಚಲೋ ಐತಿ. ಇದು ಆ್ಯಕ್ಚುಲಿ ಸಿಂಕಿಗೆ ಬೇಕಾಗಿತ್ತು. ಈ ಥರ ಸಿಂಕಿಗೆ ಅಟ್ಯಾಚ್ ಮಾಡಿದ್ರೆ ಏನಾರ ತೊಳೆಯೋ ಮುಂದದು ಮಾಡೋ ಮುಂದದು ನಳ ಆದ್ರೆ ಹಿಂಗೆ ಒಂದೇ ಎಲ್ಲ ಇದ್ರೊಳಗೆ ಬೀಳ್ತೈತಿ, ಒಂದ ಹವನಿ ಒಳಗೆ. ಇದಾದ್ರೆ ಒಂದು ಟೈಪ್ ಶವರ್ ಟೈಪ್ನಾಗ ಬೀಳ್ತೈತಿ. ಹಿಂಗಾಗಿ ಏನಾರ ಕ್ಲೀನ್ ಮಾಡೋಕ್ಕದು ಚಲೋ ಆಗ್ತೈತಿ. ನಾನು ನಿಮ್ಗೆ ತೋರಿಸ್ತೀನಿ. ಸಿಂಕಿಗೆ ಅದು ಹಿಂಗೆ ಸುತ್ತಲ ನೀರನ್ನು ಹಿಡಿಯೋಕ್ಕದು ಈಸಿ ಆಗ್ತೈತಿ. ನಾವು ಇದಾದರೆ ಹಿಂಗೆ ಮೂವ್ಮೆಂಟ್ ಮಾಡಬಹುದು. ಅದಕ್ಕೋಸ್ಕರ ನಾ ಇದನ್ನು ತರಿಸೇನಿ. ನಾ ಹಾಕಿದೆ ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಇದನ್ನು. ಇದು ಕೂಡ ಚಲೋ ಐತಿ. ಇದು ನನಗೆ 199 ರುಪೀಸ್ ಬಿದ್ದೈತಿ. ಪ್ಲೇಟ್ಸ್ ತರಿಸೇನಿ ನಾನು. ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಏನು ಬೇಕಾದರೂ ತೊಗೋಬೋದು. ಕಂಪಾರ್ಟ್ಮೆಂಟ್ಸ್ ಬೇರೆ ಬೇರೆ ಇರ್ತಾವೆ. ಮಕ್ಕಳಿಗೆಲ್ಲ ಹಿಂಗೆ ಬೇರೆ ಬೇರೆ ಹಾಕಿಕೊಟ್ರೆ ಮಿಕ್ಸಪ್ ಆಗೋ ಚಾನ್ಸಸ್ ಇರೋಂಗಿಲ್ಲ. ಆಮ್ಯಾಗ ವೆರೈಟಿ ಹಾಕಿಕೊಟ್ರೆ ಅವ್ರಿಗೆ ಸ್ವಲ್ಪ ಥಾಲಿ ಏನಾಗ್ತೈತೆ ಅಂದರೆ ಕಲರ್ಫುಲ್ ಕಾಣ್ತೈತಿ. ಇಷ್ಟಪಟ್ಟು ತಿಂತಾರಂತಲೇ ಹೇಳ್ಬೋದು. ನನಗೂ ಈ ಥರ ಅವ್ರಿಗೆ ಈ ಥರದ್ರೊಳಗೆ ಸರ್ವ್ ಮಾಡ್ಕೊಡೋಕೆ ಇಷ್ಟ. ಅದ್ರಾಗ ನನ್ನ ಮಕ್ಳಿಗೆ ಭಾಳ ಇಷ್ಟ ಇಂಥ ಥಾಲಿ ಒಳಗೆ ಊಟ ಮಾಡೋಕ್ಕೆ. ಹಿಂಗಾಗಿ 2 ಪ್ಲೇಟ್ ತರಿಸ್ಕೊಂಡೆ ನಾನು. ನನಗೂ ಈಗ ಪ್ರೆಸೆಂಟೇಷನಿಗೆ ಅದು ಬೇಕಾಗ್ತಾವೆ, ಮತ್ತು ಮಕ್ಳಿಗೂ ಊಟಕ್ಕೆ ಬೇಕಾಗ್ತಾವೆ. ಆ್ಯಕ್ಚುಲಿ ಪ್ರೆಸೆಂಟೇಷನಿಗೆ ಬೇಕಾಗ್ತಾವೆ ಅಂದ್ರೆ ಒಂದೇ ತೊಗೋಬೋದಿತ್ತು. ಆದರೆ ನನ್ನ ಮಕ್ಳು ಎರಡೂ ಜಗಳ ಆಡಬಾರ್ದು ಅಂಥೇಳಿ ಇಬ್ಬರಿಗೆ ಒಂದೊಂದು ಪ್ಲೇಟ್ ತರಿಸ್ಕೊಂಡೆ ನಾನು. ನೋಡ್ರಿ, ನೋಡ್ತಾ ಇರ್ಬೋದು ಎಷ್ಟು ಕ್ವಾಲಿಟಿಯರ ಸ್ಟೀಲಿಂದ ಇಷ್ಟು ಚೆನ್ನಾಗೈತಿ. ದಪ್ಪ ಐತಿ, ಮಸ್ತ್ ಅಂದ್ರೆ ಮಸ್ತ್ ಐತಿ ಕ್ವಾಲಿಟಿ. ಆಮೇಲೆ ಡೆಪ್ತ್ ನೋಡ್ರಿ, ಇವೆಲ್ಲ ಸಾಂಬಾರ್ ಗಿಂಬಾರ್ ಹಾಕೋಕೆ ಡೀಪಾಗೆ ಕಂಪಾರ್ಟ್ಮೆಂಟ್ಸು ಭಾಳ ಚೆನ್ನಾಗದಾವ. ನನಗೂ ಇಷ್ಟ ಅದು. ಇವು ಆರಾಮಾಗಿ ನಾವು ಸರ್ವ್ ಮಾಡ್ಬೋದು. ಕ್ವಾಲಿಟಿ ಮಸ್ತ್ ಐತಿ ಸ್ಟೀಲದ್ದು, ಅದು ಮೇನ್ ಇರೋದು. ಸೊ 2 ತರಿಸೇನಿ. ಮತ್ತಿಬ್ಬರು ಜಗಳಾಡಬಾರ್ದಲ್ಲ, ಹಿಂಗಾಗಿ 2 ತರಿಸೇನಿ. ಚೆನ್ನಾಗದಾವ ಇವು ಕೂಡ. ಇವೆರಡು ಸೇರಿ ನನಗೆ 480 ರುಪೀಸ್ ಬಿದ್ದೈತಿ. ಆಮೇಲೆ ನನ್ನ ಹತ್ರ ಚಕ್ಲಿ ಒತ್ತಳೆ ಇರಲಿಲ್ಲ. ಅವ್ರ ಮನ್ಯಾಗ ಐತಿ ಹಿತ್ತಾಳಿದ ಒತ್ತೋದೇ ಇರ್ತದೆ. ನನಗೆ ಇನ್ಮ್ಯಾಗ ಮತ್ತೆ ಏನಾರ ಮಾಡಿದರೆ ಬೇಕಲ್ಲ ಅಂಥೇಳಿ ನಾನು ಇದನ್ನು ತರಿಸ್ಕೊಂಡೆ. ಇದು ತಿರುಗಿಸೋದೈತಿ ಈಸಿ. ಹಿಂಗಾಗಿ
ಇದರಲ್ಲೂ ಪ್ಲೇಟ್ಸ್ ಅದಾವ. ಇದೊಂದು ಒತ್ತಳ ತರಿಸ್ಕೊಂಡೆ. ಏನಾರ ಚಕ್ಲಿ ಇಲ್ಲ, ನನಗೆ ಘಾಟಿ ಭಾಳ ಇಷ್ಟ. ಶೇವ್ ಒಳಗೆ ಘಾಟಿ ಇರ್ತಾವಲ್ಲ, ಅವು ಭಾಳ ಇಷ್ಟ. ಮಾಡ್ಬೇಕಂದ್ರೆ ಅವನ್ನ ಮಾಡ್ಬೇಕಂತ ಐತಿ ಆಸೆ ನನಗೆ. ಏನು ಮಾಡ್ತೀನಿಲ್ಲ ಅವಾಗ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೋತೀನಿ ನಾನು ಯಾವ ಥರ ಅಂಥೇಳಿ. ಇದು 379 ರೂಪಾಯಿ, 379 ರುಪೀಸ್. ನಾ ತರಿಸ್ಕೊಂಡಂಥವು ಯಾವಾರ ನಿಮಗೆ ಇಷ್ಟ ಆಗಿ ನಿಮಗೂ ನೀಡ್ ಇದ್ರೆ ಅವಶ್ಯ ಇದ್ದರೆ ಲಿಂಕ್ ಮುಖಾಂತರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟೇನಿ, ಅದ್ರ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ಯಾರಿಗಿಷ್ಟ ಒತ್ತಾಯಿಲ್ಲ, ಯಾರಿಗಿಷ್ಟ, ಯಾರಿಗೆ ಅವಶ್ಯ ಐತಿ, ಯಾರಿಗೆ ನೀಡ್ ಐತಿ ಅವರು ಶಾಪಿಂಗ್ ಮಾಡ್ಬೋದು ಅಂತ ನಾನು ಹೇಳ್ತೇನೆ ಸ್ನೇಹಿತರೆ. ಆಮೇಲೆ ಏನೈತಂದರೆ ನನ್ನ ಲಿಂಕ್ ಮುಖಾಂತರ ನೀವೇನಾರ ಪರ್ಚೇಸ್ ಮಾಡಿದ್ರೆ ಡೀಲ್ ಆಫ್ ದ ಡೇ ಅಂತ ಹೇಳಿ ಏನು ಕಡಾಯಿಯಲ್ಲೇ ನಿಮ್ಗೆ 499 ರುಪೀಸಿಗೆ ಐತಿ. ನನ್ನ ಲಿಂಕ್ ಮುಖಾಂತರ ನೀವು ಹೋದರೆ ನಿಮಗೂ ಕೂಡ 469 ರುಪೀಸ್ಗೆ ಸಿಗ್ತೈತಿ. ಸೊ ನಿಮಗೂ ಕೂಡ ಡಿಸ್ಕೌಂಟ್ ಸಿಗ್ತೈತೆ ಸ್ನೇಹಿತರೆ. ಸೊ ಯಾರೆಲ್ಲ ಶಾಪಿಂಗ್ ಮಾಡ್ಬೇಕು ಅಂದ್ಕೊಂಡಿರಿ, ಯಾರೆಲ್ಲ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿರಿ, ಯಾರಿಗೆಲ್ಲ ಇದ್ರೊಳಗೆ ಏನಾರು ಇಷ್ಟ ಆಗಿದ್ದು ತೊಗೊಳ್ಬೇಕಂತ ವಿಚಾರ ಮಾಡಿರಿ, ಸೊ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಿರುವಂಥ ಲಿಂಕ್ ಮುಖಾಂತರ ನೀವು ಹೋಗಿ ಶಾಪಿಂಗ್ ಮಾಡಿರಿ. ನಿಮ್ಗೆ ಇನ್ನೂ ಕೂಡ ಬೆಲೆಗಳು ಕಡಿಮೆಯಲ್ಲಿ ಸಿಗ್ತಾವೆ ಸ್ನೇಹಿತರೆ. ಆಮೇಲೆ ಇವತ್ತಿನ ದಿನ ಗಿವ್ ಅವೇನೂ ಐತಿ. ಸೊ ಇವತ್ತಿನ ಒಂದು ಲಿಂಕ್ ಮುಖಾಂತರ ಯಾರೆಲ್ಲ ಶಾಪಿಂಗ್ ಮಾಡ್ತೀರಿ ಅದರೊಳಗೂ 5 ಜನಕ್ಕೆ ಗಿವ್ ಅವೇ ಅನೌನ್ಸ್ ಮಾಡ್ತೀನಿ ನಾನು. ಗಿಫ್ಟ್ ಐತಿ, ಗಿವ್ ಅವೇ ಗಿಫ್ಟ್. ಸೊ ಅದೇನೈತೆ ಅನ್ನೋದು ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಏನು ಸಿಗ್ಬೋದು ನಿಮ್ಗಂತ. ಸೊ ವಿಡಿಯೋ ಎಂಡ್ ತನಕ ನೋಡಿರಿ, ಎಂಜಾಯ್ ಮಾಡಿರಿ. ನಾನು ಇವನ್ನೆಲ್ಲ ಬಳಸಿ ಅಡುಗೆ ಮಾಡ್ತೀನಿ, ಅದನ್ನೂ ನಿಮ್ಗೆ ತೋರಿಸ್ತೀನಿ. ಸೊ ಎಂಡ್ ತನಕ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಹೊಸಬ್ರು ಯಾರು ನೋಡತ್ತೀರಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮೆಗಾ ಪದ್ಮಾಸ್ ರೆಸಿಪಿ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರ್ರಿ. ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಸ್ನೇಹಿತರೆ. ಹಾಗೂ ನನ್ನ 2 ಚಾನಲ್ಗಳನ್ನು ನಿಮ್ಮ ಸ್ನೇಹಿತರು ಕುಟುಂಬಸ್ಥರೊಂದಿಗೆ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡ್ತಾನೆ ಇರ್ರಿ ಅಂತ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡ್ರಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಗೋಧಿ ಹಿಟ್ಟನ್ನ ನಾದ್ಕೋತೇನೆ ನಾನೀಗ. ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಈಗ ಇದಕ್ಕೊಂಚೂರು ಎಣ್ಣೆ ಕಾಸಿ ಹಾಕೋತೀನಿ. ಎಣ್ಣೆ ಕಾಸಿ ಹಾಕೋದ್ರಿಂದ ಸಾಫ್ಟಾಗಿ ಚಲೋ ಬರ್ತಾವೆ ಪುರಿ. ಮೈದಾ ಹಿಟ್ಲೆ ಮಾಡೋದಿದ್ರೆ ಒಂಚೂರು ಸಕ್ಕರೆ ಹಾಕ್ಕೊಂಡಿರ್ತೀವಿ. ಸಕ್ಕರೆ ಹಾಕೊಳ್ಳೋದ್ರಿಂದ ಕಲರ್ ಬರ್ತಾವೆ. ಗೋಧಿ ಹಿಟ್ಟು ಕಲರ್ ಬರ್ತಾವೆ, ಯಾಕಂದ್ರೆ ಸ್ವಲ್ಪ ಕೆಂಪಲ್ಲ ಗೋಧಿ ಕಲರ್ ಬರ್ತಾವೆ ಗೋಧಿ ಹಿಟ್ಲೆ ಮಾಡಿದರೆ. ಹೀಗಾಗಿ ಇದಕ್ಕೆ ಸಕ್ಕರೆ ಹಾಕೋದಿಲ್ಲ ನಾನು. ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಕಾಸಿ ಹಾಕೊಂಡ್ಬಿಡ್ತೀನಿ ಅಷ್ಟೇ. 1 ಸ್ಪೂನ್ ಎಣ್ಣೆ ಕಾಸಿ ಹಾಕ್ಕೊಳತೀನಿ. ಇದನ್ನು ಚಲೋ ತಗ ಮಿಕ್ಸ್ ಮಾಡ್ಕೊಂಡು ಮೊದಲು, ಅಂದರೆ ಎಣ್ಣೆ ಎಲ್ಲ ಕಡೆ ಹತ್ತಲಿ ಅಂತ. ನೀರು ಹಾಕ್ಕೊಂಡು ಚಪಾತಿಗಿಂತ ಸ್ವಲ್ಪ ಗಟ್ಟಿನ ನಾದ್ಕೋಬೇಕು. ಇದಕ್ಕೆ ಪುರಿಗೆ ಯಾವಾಗಲೂ ಸ್ವಲ್ಪ ಗಟ್ಟಿನೇ ಇರಬೇಕು, ಅಂದ್ರೆ ಪುರಿ ಉಬ್ಬಿ ಬರ್ತಾವೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಆಯ್ತು, ಎಲ್ಲ ನೋಡಿದ್ರಲ್ಲ, ಸಾಲು ಭಾಜಿ ಮಾಡಿದೆ. ಮಗಳ ಪಾತ್ರೆ ತೊಳೆದ್ಲ, ಅದು ಆಕೆ ಇಷ್ಟ ಆಯ್ತು. ಸಿಂಕ್ ತೊಳೆದು ತರ್ಸ್ಯಾನದನ, ಅದು ಇಷ್ಟ ಆಯ್ತು ಆಕೆಗೆ, ಈಸಿ ಆತಂತ. ಸೊ ಈಗ ನಾವು ಪೂರಿ ಮಾಡಾಕತ್ತೀವಿ. ಅಂದ್ರೆ ಊಟ ಟೈಮ್ ಆಯ್ತು, 2 ಗಂಟೆ ಆಯ್ತು. ಈಗ ಬಿಸಿವ ಮಾಡಿದ್ರಾತಂತ ಹೇಳಿ ನಾನು ಪೂರಿ ಇಡಾಕತ್ತೀನಿ. ನಿಮಗೆ ತೋರಿಸ್ತೀನಿ ಬರ್ರಿ. ಇವತ್ತು ಪುರಿನ ಯಾಕೆ ಮಾಡೇವ ಅನ್ನೋದು ನಿಮಗೆ ರೀಸನ್ ಹೇಳ್ತೀನಿ ನಾನು. ನೋಡ್ರಿ ತೋರ್ಸಾಕತ್ತಾಳ. ಲಟ್ಸೋದಂದ್ರೆ ಯಾಕಂದ್ರೆ ಪುರಿ ಕ್ವಾಂಟಿಟಿ ಜಾಸ್ತಿ ಇರ್ತಾವ, ಚೋಟ ಚೋಟ ಲಟ್ಟಿಸ್ಕೋತ ಕೂಡ್ಬೇಕು. ಹಿಂಗಾಗಿ ಇದು ಭಾಳ ಒತ್ತಾಯಿತ್ತು ನನಗೆ, ಆ ಥರ ಬೇಕು ನನಗೆ ಅಂತ ಹೇಳಿ ಅದನ್ನ ತರ್ಸೇನ್ ನಾನು. ಪುರಿ ಮೇಕರ್. ಹಿಂಗಾಗಿ ಈಗ ಅದನ್ನ ಮಾಡತ್ತಾಳ ನೋಡ್ರಿ. ಖುಷಿಯಾಗ್ಬಿಟ್ಟಾಳಕ್ಕೆ ಅದು ಬರುತ್ತಲಿ ಅಂದ್ರೆ ಅದ್ರಲ್ಲೇನೋ ಮಾಡಾಕತ್ತಾಳ. ಈಸಿ ಆಗೈತೆ ಆಕಿಗೆ, ಭಾಳ ಅಂದ್ರೆ ಭಾಳ ಈಸಿ ಐತಿ. ಜಸ್ಟ್ ಉಳ್ಳಿ ಮಾಡಿ ನಾವಿಟ್ಟು ಪ್ರೆಸ್ ಮಾಡಿಬಿಟ್ರೆ
ಆಮೇಲೆ ಫ್ರೆಂಡ್ಸ್ ಇದು ನೋಡ್ರಿ, ನಾನು ಕಡಾಯಿ ತರಿಸ್ಕೊಂಡೇನಿ, ಅಂದ್ರೆ ಕೆಬ್ನದ್ದು ಇದು ಫ್ರೆಂಡ್ಸ್. ನೋಡ್ರಿ ಭಾಳ ಚಂದ ಐತಿ. ಕೆಬ್ನದ್ದೊಂದು ಬೇಕಾಗಿತ್ತು, ಹಿಂಗಾಗಿ ಇದನ್ನು ತರಿಸ್ಕೊಂಡೆ ನಾನು. ಭಾಳ ಅಂದ್ರೆ ಮಸ್ತ್ ಐತಿ. ಹೀಗಾಗಿ ನಾವು ಇವತ್ತು ಸ್ಪೆಷಲಾಗಿ ಎಲ್ಲ ಹೊಸ ಪಾತ್ರೆ ಉಪಯೋಗಿಸನ ನಾವು ಅಡುಗೆ ಮಾಡಾಕತ್ತೀವಿ ಇವತ್ತು. ನೋಡ್ರಿ ಫ್ರೆಂಡ್ಸ್ ಎಷ್ಟು ಈಸಿ ಐತಿ. ಸ್ವಲ್ಪ ಎಣ್ಣೆ ಸವರಾಕತ್ತಾಳ, ಮಗಳ ಮಾಡಾಕತ್ತಾಳ. ಮಿಡ್ಲಲ್ಲೇ ನಾವು ಉಳ್ಳಿ ಇಡ್ಬೇಕು, ಹಿಟ್ಟಿನ ಉಳ್ಳಿ. ಇಷ್ಟು ಹಾಕಿ ನಾವು ಪ್ರೆಸ್ ಮಾಡಿಬಿಟ್ರೆ ನಮ್ದು ಪೂರಿ ರೆಡಿ ಆಗ್ತೈತಿ. ಈಕ್ವಲ್ ಸ್ಪ್ರೆಡ್ ಆಗ್ತೈತಿ. ಹಂಗಾದ್ರೆ ನೋಡ್ರಿ, ಪುರಿ ಮಾಡ್ಲಿಕ್ಕಾಗಿರ್ಬೋದು, ಹಪ್ಪಳ ಮಾಡ್ಲಿಕ್ಕಾಗಿರ್ಬೋದು. ಇದು ಮೇಕರ್ ಕರೆನ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಇಷ್ಟ ಆಯ್ತು. ಇನ್ನೊಂದು ತೋರಿಸಿ, ಒಂದೇ ಸಲ ಸ್ಪ್ರೆಡ್ ಮಾಡಿಬಿಡು ಚೆನ್ನಾಗಿ. ಈಗ ತೋರಿಸೋ ನೋಡ್ರಿ ಎಷ್ಟು ಮಸ್ತ್ ಅದಾವ. ಕರೆಗೂ ಈಸಿ ಅಂತ ಹೇಳ್ಬೋದು ಮಾಡಲಿಕ್ಕೆ. ನೋಡ್ರಿ ಸ್ನೇಹಿತರೆ, ನಾನು ಲಂಚ್ ಪ್ಲೇಟ್ಸ್ ಏನು ತರಿಸಿದ್ದೆ ಅದ್ರೊಳಗೆ ಸರ್ವ್ ಮಾಡೇನಿ. ಎಷ್ಟು ನೀಟ್ ಕಾಣ್ತೈತಿ ಮತ್ತು ಮಕ್ಕಳರ ಎಷ್ಟು ಖುಷಿ ಆಗ್ತಾರಂಥೇಳಿ ಎಲ್ಲನೂ ಬೇರೆ 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 ನೀಟ್ ಕೊಟ್ರೆ ಅವರಿಗೆ ಚಂದ ಕಾಣ್ತೈತಿ. ಹೀಗಾಗಿ ಊಟ ಮಾಡ್ತಾರಂತ ನನ್ನ ಅನಿಸಿಕೆ. ನೋಡ್ರಿ, ನನ್ನ 2 ಮಕ್ಕಳಿಗೂ ನಾನು ಹಾಕಿಕೊಟ್ಟೇನಿ. ಇವತ್ತು ಪುರಿ ಮೇಕರ್ ಯೂಸ್ ಮಾಡಿ, ಕಡಾಯಿ ಯೂಸ್ ಮಾಡಿ ಪುರಿ ಬಾಜಿ ಮಾಡಿ ನಾನು ಅದ ಪ್ಲೇಟ್ ಒಳಗೆ ಅವರಿಗೆ ಸರ್ವ್ ಮಾಡೀನಿ. ನೋಡ್ತಾ ಇರ್ಬೋದು. ನನಗೂ ಭಾಳ ಖುಷಿ ಆಯ್ತು. ನಾನು ಶಾಪಿಂಗ್ ಮಾಡಿದೆಲ್ಲ ಐಟಮ್ಸ್ನು ನಾನು ಯೂಸ್ ಮಾಡಿ ನಾನು ಹ್ಯಾಪಿ ಆದೆ ಅಂತಲೇ ಹೇಳ್ತೇನೆ ಸ್ನೇಹಿತರೆ. ನಾನು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಪಟ ಅಡುಗೆ ಆಯ್ತಂತ ಹೇಳಿ. ಏನಂದ್ರೆ ಮೇನ್ ಏನಂದ್ರೆ ಪುರಿ ಮಾಡೋದು ಭಾಳ ಅಂದ್ರೆ ಭಾಳ ಈಸಿ ಆತ. ಆ ಥರ ಪುರಿ ಮೇಕರ್ ಒಳಗೆ ಪಟ್ ಏನೇ ಹಿಟ್ಟು ಕಲಸಿ ಉಳ್ಳಿ ಹೊರಿಯೋದು ಅಷ್ಟೇ ತಡ ಅಂತ ಹೇಳ್ಬೋದು. ಪಟ ಒತ್ತಿ ಬಿಟ್ರೆ ನಮ್ಮ ಪುರಿಗಳು ರೆಡಿ ಆಗ್ತಾವೆ. ಮಸ್ತಾದ ಪುರಿಗಳು ರೆಡಿ ಆಗ್ತಾವೆ. ಆಮೇಲೆ ಕಡಾಯಿನೂ ಅಷ್ಟೇ ಕಬ್ಬಿಣದ್ದನೂ ಐತಿ, ದಪ್ಪ ಐತಿ. ಒಂದ್ಸಲ ಚಲೋತಂಗೆ ನಾವು ಹೀಟ್ ಮಾಡ್ಕೊಂಡ್ಬಿಟ್ರೆ ಜಾಸ್ತಿ ಹೊತ್ತು ತನಕ ನಮ್ಗೆ ಹೀಟ್ ಉಳಿತೈತಿ. ಹೀಗಾಗಿ ಪುರಿಗಳು ಸಹ ಎಷ್ಟು ಚೆನ್ನಾಗಿ ಉಬ್ಬಿ ಬಂದು ನೀವು ನೋಡಿದ್ರಲ್ಲ. ಅದು ಕೂಡ ನಾನು ಗೋಧಿ ಹಿಟ್ಟಿನ ಪುರಿಗಳನ್ನು ಮಾಡಿದ್ದೆ ಇವತ್ತು. ಮೈದಾ ಹಿಟ್ಟಿಂದಲ್ಲ, ಗೋಧಿ ಹಿಟ್ಟಿಂದ. ನಾನು ಫಸ್ಟ್ ಟೈಮ್ ಮಾಡೀನಿ ಗೋಧಿ ಹಿಟ್ಟಿಂದ. ಬಿರುಸು ಬರ್ತಾವಂತ ಕೇಳ್ಪಟ್ಟಿದ್ದೆ, ಆದ್ರೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದವ. ಮತ್ತು ನಾನು ಕೂಡ ಒಂಚೂರು ಕಾದೆಣ್ಣೆ ಎಲ್ಲ ಹಾಕಿದ್ದೆ ಹಿಟ್ಟಿಗೆ. ಹೀಗಾಗಿ ಮಸ್ತ್ ಅಂದ್ರೆ ಸಾಫ್ಟು ಬಂದವು, ಮಸ್ತ್ ಅಂದ್ರೆ ಮಸ್ತ್ ಬಂದವು. ಸೊ ಫಟಾಫಟ್ ಅಡುಗೆ ಆತಂತನೇ ಹೇಳ್ಬೋದು. ಆ ಥಾಲಿನ ಅಷ್ಟೊಂದು ಪ್ರೆಸೆಂಟೇಷನಿಗೆ ಕರೆನೂ ನನಗೂ ಭಾಳ ಇಷ್ಟ ಆದ್ವು. ಆ ಥಾಲಿ ನನಗೂ ಅದ್ರೊಳಗೆ ಊಟ ಮಾಡ್ಬೇಕಂತ ಭಾಳ ಆಸೆ ಆಗಕತ್ತಿತ್ತು. ಕರೆ ಹೇಳ್ಬೇಕಂದ್ರೆ ನನ್ನ ಮಕ್ಕಳಿಗೆ ಹಾಕೊಟ್ಟೆ. ಖುಷಿ ಆದರೆ ತೊಗೊಂಡು ಬಂದಿದ್ದು ಐಟಮ್ಸ್ ರಿಯಲಿ ನನಗೆ ಖುಷಿ ಆಯ್ತು. ಅದು ಇನ್ನೂ ನಾನು ತೊಗೋಬೇಕು, ಕೆಲವೊಂದು ಐಟಮ್ಸ್ನ ತೊಗೋಬೇಕು. ಆದ್ರೆ ಒಂದೇ ಸಲ ಅಸಾಧ್ಯ. ಸ್ವಲ್ಪ ತೊಗೋತೀನಿ. ನಿಮಗೂ ಯಾರಿಗಾರ ಬೇಕಾದ್ರೆ ಹೇಳಿದ್ನೆಲ್ಲ ನನ್ನ ಲಿಂಕ್ ಮುಖಾಂತರನ ಪರ್ಚೇಸ್ ಮಾಡಿರಿ. ನಿಮಗೂ ಕೂಡ ಇನ್ನೂ ಕಡಿಮೆಯಲ್ಲಿ ಸಿಗ್ಬೋದು. ಆಮೇಲೆ ಅಕಸ್ಮಾತ್ ಅಂದಮೇಲೆ ಏನು ನಿಮ್ಗೆ ಏನಾದರೂ
ಇಲ್ಲಪ್ಪ ನಿಮ್ಮ ಕ್ವಾಲಿಟಿ ನಿಮ್ಗೆ ಇಷ್ಟ ಆಗಲಿಲ್ಲ ಹಂಗೆ ಹಿಂಗಂದ್ರೆ ನೀವು ಆರಾಮಾಗಿ ಎಕ್ಸ್ಚೇಂಜ್ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಆ ಲಿಂಕ್ ಮುಖಾಂತರ ಯಾರೆಲ್ಲ ಸ್ನೇಹಿತರ ಪರ್ಚೇಸ್ ಮಾಡ್ತೀರಿ, ಶಾಪಿಂಗ್ ಮಾಡ್ತೀರಿ, ಅದ್ರ ಒಳಗೆ 5 ಜನಕ್ಕೆ ಏನೈತಂದ್ರೆ ಗಿವ್ ಅವೇ ಐತಿ. ಗಿವ್ ಅವೇ ಆಗಿ ನಾನು ಏನು ಕೊಡ್ತಾ ಇದ್ದೀನಿ ಅಂತಂದ್ರೆ ಈ ಚಾಪರ್ ಕೊಡ್ತಾ ಇದ್ದೀನಿ. ನಮ್ಮ ಕಿಚನ್ ಒಳಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಟೂಲ್ ಇದೆ, ಟೈಮ್ ಸೇವರ್ ಟೂಲ್ ಅಂತಲೇ ಹೇಳ್ಬೋದು ಚಾಪರ್. ಇದು ಕೂಡ ಬೆಸ್ಟ್ ಐತಿ. ಸೊ ಇದು ನಿಮ್ಗೆ ಗಿಫ್ಟಾಗಿ ಸಿಗ್ಬೋದು. ಸೊ ನೀವು ನನ್ನ ಲಿಂಕ್ ಮುಖಾಂತರ ಶಾಪಿಂಗ್ ಮಾಡಿದರೆ ನಿಮಗೂ ಇದು ಸಿಗ್ಬೋದು. 5 ಜನಕ್ಕೆ ನಾನು ಇದನ್ನು ಗಿವ್ ಅವೇ ಆಗಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮುಂದೆ ಬರುವ ನನ್ನ ಬ್ಲಾಗಲ್ಲಿ ನಾನು ಅನೌನ್ಸ್ ಮಾಡ್ತೀನಿ ಯಾರೆಲ್ಲ ಶಾಪಿಂಗ್ ಮಾಡಿರಿ, ಅದರೊಳಗೆ ಇದು ಯಾರಿಗೆ ಸಿಕ್ಕೈತೆ ಅಂತ ನಾನು ಅನೌನ್ಸ್ ಮಾಡ್ತೀನಿ. ಸೊ ತಡ ಮಾಡಬೇಡ್ರಿ, ಶಾಪಿಂಗನ್ನು ಶುರು ಮಾಡಿರಿ. ನಿಮಗೇನು ಇಷ್ಟ ಇದಂತಲ್ಲ, ಇನ್ನೂ ಸಾಕಷ್ಟು ಪ್ರಾಡಕ್ಟ್ಗಳೂ ಇದಾವೆ. ನಿಮಗೇನು ಇಷ್ಟ ನೀವು ಅದನ್ನು ಶಾಪಿಂಗ್ ಮಾಡ್ಬೋದು. ಆದರೆ ಇದು ಸಿಗಬೇಕಂದ್ರೆ ನನ್ನ ಲಿಂಕ್ ಮುಖಾಂತರ ನೀವು ಹೋಗಿ ಶಾಪಿಂಗ್ ಮಾಡಬೇಕಾಕೈತಿ ಸ್ನೇಹಿತರೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಅನ್ಕೋತೀನಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.